ಏ ಕಾರ್ತಿಕ ಚಿನ್ನು ಬೇಡ ಊಟನ ಚಿನ್ನು ಬಾ ನಾನು ಅರ್ಜೆಂಟಾಗೆ ಬಾತ್ರೂಮ್ ಹೋಗಬೇಕು ಬರ್ತೀನಿ. ಅಯ್ಯೋ ಆಮೇಲೆ ಹೋಗ್ಯಾ ಬೇಡ, ಆಮೇಲೆ ಹೋಗ್ಯಾ ಬಾ, ಫಸ್ಟ್ ಊಟ ತಿನ್ ಬಾ. ಅಯ್ಯೋ ನಿಂಗೆ ಗೊತ್ತಾಗಲ್ಲ ಕನ್ಕಿ, ಇವಾಗ ನಾನು ಬಾತ್ರೂಮ್ಗೆ ಹೋಗ್ಬಿಟ್ಟು ಹೊಟ್ಟೆ ಎಲ್ಲ ಖಾಲಿ ಮಾಡ್ಕೊಂಬಂದ್ರೆ ಇನ್ನ ಎಕ್ಸ್ಟ್ರಾ 2 ಮುದ್ದೆ ಇಟ್ಟು ತಿನ್ಬೋದು. ಇರು ಹೋಗಿ ಖಾಲಿ ಮಾಡ್ಕೊಂಬರ್ತೀನಿ. ಅದೇ ನನ್ನ ಜೊತೆ ನೋಡು, ಇರು ಹಂಗಾರೆ ನಾಳೆ ಬರ್ತೀನಿ. ಆಮೇಲಿಂದ ಇನ್ನ ಎಕ್ಸ್ಟ್ರಾ 2 ಮುದ್ದೆ ತಿನ್ಬೋದಲ್ಲ. ಹ್ಞೂ ಬಾ ಬಾ ಬಾ, ಹೊಟ್ಟೆ ಖಾಲಿ ಆದ್ರೆ 2 ಮುದ್ದೆ ಇಲ್ಲ 4 ಮುದ್ದೆ ತಿನ್ಬೋದು. ಬಾ ಹೋಗೋಣ, ನಾನು ಹೋಗಿರ್ತೀನಿ ಬಾ. ಹ್ಞೂ ನಮ್ಮ ಕಾರ್ತಿಕ್ನು ಹೇಳಿರೋದು ಕಡತೆ, ಹೊಟ್ಟೆ ಖಾಲಿ ಆದ್ರೆ ಇನ್ನ 2 ಮುದ್ದೆ ತಿನ್ಬೋದಲ್ಲ. ಅಯ್ಯೋ ನಾನೊಬ್ಳು ಪೆತ್ತಿ, ನಂಗೆ ಗೊತ್ತೇ ಆಗಲ್ಲ ನೋಡು. ಏ ಕನಕ ಬೈಲಿ ಬಾರ ಇಲ್ಲಿ. ಓ ಬಂದೆ ಇಡಕ, ಏನಕ್ಕ ಜೊತೆ ಅಕ್ಕ. ಕನಕ ಇದು ಚಿಲ್ಕ ಅಂತ ತೆಗಿ ಕನಕ. ಇದು ಬಾಗಿಲು ಚಿಲ್ಕ ಹಾಕೊಂಬಿಟ್ಟೈತೆ ನೋಡು, ನನ್ಗೆ ಗೊತ್ತಾಗ್ಲೇ ಇಲ್ಲ. ತೆಗಿ ಕನಕ. ಓ ಅದಾ, ಸಡಿ ಸಡಿ ಅಕ್ಕ. ಹ್ಞೂ ಬಾಕ ತಡೀನಿ, ಬಾ ಬಾ. ಥ್ಯಾಂಕ್ಸ್ ಕನಕ, ಬಾಗಿಲು ತೆಗ್ದಿದ್ದಕ್ಕೆ. ನಿಂಗೆ ಬರೋವಾಗ ಐಸ್ ಕ್ರೀಮು ಚಾಕ್ಲೇಟು ಎಲ್ಲ ತೊಗೊಂಬಂದು ಕೊಡ್ತೀನಿ ಆಯಿತಾ. ನಾನು ಹೊರಗಡೆ ಹೋಗಿರೋದು ಯಾರಿಗೂ ಹೇಳ್ಬೇಡ ನೀನು. ಹಾಂ ಹ್ಞೂ ಆತಕ್ಕ, ಚಾಕ್ಲೇಟು ಐಸ್ ಕ್ರೀಮು ಎಲ್ಲ ತಗೊಂಬರ್ತೀಯ ಅಕ್ಕ ನಂಕ. ಹ್ಞೂ ತಗೊಂಬರ್ತೀನಿ. ಹಾಂ ನಾನು ಹೊರಗಡೆ ಹೋಗಿರೋದು ಯಾರಿಗೂ ಹೇಳ್ಬಾರ್ದು ನೀನು. ಹ್ಞೂ ಆತಕ್ಕ. ತಡಿ ಫಸ್ಟು ಬಾತ್ರೂಮ್ಗೆ ಹೋಗ್ಬಿಟ್ಟು ಬಂದ್ಬಿಡ್ತೀನಿ ನಾನು. ಇನ್ನು ನಾಳೆ ಮುದ್ದೆ ಇತ್ತು ತಿನ್ಬೋದು ಆರಾಮಾಗಿ. ನೋದಾ ನಮ್ಮ ಕಾರ್ತಿಕನಕ ಎಷ್ಟು ಬುದ್ಧಿ ಬಂದ್ಬಿಟ್ಟದೆ. ಹಾಂ ನಮ್ಮ ತಿಕ್ಕಗಾನು ಬಳೆ ಬುದ್ಧಿ ಬಂದ್ಬಿಟ್ಟದೆ ಇವಾಗ. ರಾಜಣ್ಣ ರಾಜಣ್ಣ, ಓ ಏನದು ಇವಾಗರ ನಮ್ಮನೆ ಕಡೆಗೆ ಬಂದ್ಬಿಟ್ಟಿದ್ಯಾ? ಎಷ್ಟು ಹೊತ್ತ ನಿಮ್ಮ ಅಪ್ಪನಿಲ್ಲೇನೆ, ಅವನೇ ಮಲ್ಕೊಂಡಿರ್ಬೇಕು. ಯಾಕೋ ಯಾಕೋ ದಿವಾಕರ ನಿಮ್ಮ ಅಪ್ಪನ ಕೂಗಿ ನಿಮ್ಮ ಅಪ್ಪನ ಹತ್ರ ಅಷ್ಟು ಮಾತಾಡಬೇಕು? ಅಯ್ಯೋ ನನ್ನ ಹತ್ರ ಮಾತಾಡಿ, ನನ್ನ ಹತ್ರ ಮಾತಾಡ್ಕೊಡ್ತೇನಾ? ಹಾಂ ಅವಾಗ ನಾನು ಎಷ್ಟು ಹೇಳಿದ್ನಿ ನಿಮ್ಗೆ, ನಾನು ನೀನು ಲವ್ ಮಾಡ್ತಾ ಇದ್ದೀನ ಅಂತ. ನೀನು ಕಿವಿ ಮೇಲೆ ಹಾಕ್ಕೊಂಡಿಲ್ಲಲ್ಲ. ಹಾಂ ಎಂಥವನಿರ್ಬೇಕು ನೀನು, ನಿನ್ನ ಮೇಲೆ ಬೆಮೆ ಇಟ್ಕೊಂಡು. ನನ್ನ ಗಂಡ ಜೊತೆಗೆ ಸಂಸಾರನೇ ಮಾಡಿಲ್ಲ, ಅವನ್ನ ಬಿಟ್ಬಿಟ್ಟೆ ಬಂದ್ಬಿಟ್ನೆ. ಹಾಂ ಅವನ ಜೊತೆಗೆ ಸಂಸಾರ ಮಾಡ್ದಿರಾ ಒಂದು ಮಗು ಆಯ್ತಾ? ಲೇ ನೀನು ನನ್ನ ಹತ್ರ ಎಲ್ಲ ಡೌಗ್ರು ಮಾಡಬೇಡ. ನಿಮ್ಮ ಅಪ್ಪನ ಕೂಗು, ಓಹೋ ಸಂಸಾರನೇ ಮಾಡಿಲ್ಲ ಅಂತ. ಸಂಸಾರ ಮಾಡಿದ್ರೇನೆ ಆಕಾಶದಿಂದ ಉದುರ್ಬಿಟ್ನಾ ನಿನ್ನ ಮಗನ? ಲೇ ದೇವರೇ, ನೀನಂದ್ರೆ ನಂಗೆ ಬೆಮೇಲೆ ದಿವಾಕರ. ರಾಜಣ್ಣ ರಾಜಣ್ಣ, ಇನ್ನೂರು ವರ್ಷದ ಮಾತಾಡಲೇ ದಿವಾಕರ. ಯಾಕ ನನ್ನ ಕೆಲಸ ಐತೆ, ನಿನ್ನ ಹತ್ರ ಪುಂಗಾಣಿ ಹೊಡಕ್ಕೆ ನಂಗೆ ಟೈಮ್ ಇಲ್ಲ. ಯಾಕೋ ದಿವಾಕರ? ಅಣ್ಣ ನಮ್ಮ ಅಪ್ಪನ 2 ದಿವಸದಿಂದ ಕಾಣಿಸ್ತಾ ಇಲ್ಲ ಅಣ್ಣ. ಲೇ ನಂಗೂ 2 ದಿವಸದಿಂದ ಕಾಣಿಸ್ತಾ ಇಲ್ಲಲೇ. ಏನು ದ್ಯಾವಣ್ಣ ಎತ್ತೋಗೋನೆ, ಏನು ಸಮಾಚಾರ ಅಂತ ಅನ್ಕೊಂಡೆ. ಎಲ್ಲ ಕಡೆ ನೋಡ್ದೇನಾ? ಹ್ಞೂ ನಾನು ನೋಡಿದ್ನೆ, ಎಲ್ಲ ಕಡೆ ನೋಡಿದ್ನೆ. ನಮ್ಮ ದೊಡ್ಡಮ್ಮನ ಒಯ್ದ್ಬಿಟ್ಟವನಣ್ಣ. ಯಾಕಂತೆ? ನಿಮ್ಮ ದೊಡ್ಡಮ್ಮನ ಯಾಕೆ ಒಯ್ದ್ನು? ಏನೋ ನಿನ್ನೂ ಸಂಗೀತಕ್ಕೂ ಒಂದು ಮಾಡಬೇಕು ಅಂತ ಹೇಳಿದ್ನಂತೆ. ನಮ್ಮ ದೊಡ್ಡಮ್ಮನ ಬೈದ್ಲಂತೆ, ಅದಕ್ಕೆ ಹೊಡೆದ್ಬಿಟ್ಟವನೆ. ನೋಡೋಣ ನಿನ್ನಿಂದ ಹೋಗಿ ನಮ್ಮ ದೊಡ್ಡಮ್ಮನು ನಮ್ಮ ಅಪ್ಪನೂ ಕಿತ್ಲಾಡವ್ರೆ. ಅಲ್ಲ ಈ ದ್ಯಾವಣ್ಣ ಯಾಕ ಸುಮ್ಮನೆ ಇರೋಕ್ಕಾಗಿಲ್ಲ? ಟೈಮ್ ಬಂದರೆ ಎಲ್ಲ ಅದೇ ಸರೋತೈತೆ. ಅಯ್ಯೋ ಎತ್ತೋದ್ನೋ ಏನೋ ದಿವಾಕರ, ಏನೋ ಮಾಡೋದು ಇವಾಗ? ಏನು ಮಾಡಬೇಕು ಏನೋ ನಂಗೆ ತಿಳಿದಣ್ಣ. 2 ದಿವಸ ಆಯ್ತಲ್ಲ ನಿಮ್ಮ ಅಪ್ಪನ ಕಾಣಿಸ್ತಿರಾಗ್ಯಾ? ಹ್ಞೂ ನಾನು 2 ದಿನ ಆಗೋಯ್ತು. ಅದು ಎತ್ತೋದ್ನೋ ಏನೋ. ಎಲ್ಕನ ಹೋಗೋನೇನೋ ಕಾಪ್ ಮಾಡ್ಕೊಂಡು ನಾಳೆ ಒಂದು ದಿವಸ ನೋಡೋಣ. ನಾಳದ್ದು ಕಂಪ್ಲೇಂಟ್ ಕೊಡೋಣ ಬಿಡ, ಇನ್ನೇನು ಮಾಡೋಕ್ಕತ್ತದೆ? ಹಂಗಂತೀಯಾ? ಹ್ಞೂ ಇನ್ನೇನು ಮಾಡೋಕ್ಕತ್ತದೆ? ಎತ್ತೋದ್ನ ಏನೋ ನಾಳೆ ಒಂದು ದಿವಸ ನೋಡ್ಬಿಟ್ಟು ನಾಳೆದು ಕಂಪ್ಲೇಂಟ್ ಕೊಟ್ಬಿಡೋಣ ಬಿಡ, ಅವರೇ ಹುಡುಕ್ತಾರೆ. ಹ್ಞೂ ಸರಿಣ್ಣ ಆಯಿತು. ಲೇ ದಿವಾಕರ ಊಟನ ತಿನ್ಬಾರ, ಬಿಸಿಟ್ಟು ಬಸ್ಸಾರು ಮಾಡೋದೆ ಇಷ್ಟೇ ತಿನ್ಬಾರ. ಹೋಗಿ ಇವಳ್ಕೊಂಡು ಚಿಂತೆ ಅಂದರೆ ನಂಗೊಂದು ಚಿಂತೆ. ಅಯ್ಯೋ ಇವನು ಬಾಯ್ಗೆ ಮುಣ್ಣಾಕ ಹೊರಟೆ ಹೋಗ್ಬಿಟ್ನಲ್ಲ ಇವನು. ಅಯ್ಯೋ ಇವೆತ್ತು ಹೋದ್ವಾ ತಟ್ಟಿಗೆ ಇಲ್ಲಿ ಕೂತು? ಹಾಂ ಲೇ ಪುಟ್ಗ್ಯಾ ಯಾಕೆ ಹಿಂಗೆ ಬೇಡ್ಕಂತ ಇದೆಯಾ ಶೇತಿ? ಲೇ ಅವಳು ಕನಕಿ ಎತ್ತೋದ್ಲಾ? ಅವಳ ಬಾತ್ರೂಮ್ ಹೋಗೋಣ ಯಾಕ? ಅಲ್ಲ ಊಟ ತಿಂದಿರ ಎತ್ತೋದ್ಲ ಅಂತ. ಬತ್ತಾಳಿರು ಹೊಟ್ಟೆರಷ್ಟು ಖಾಲಿ ಮಾಡ್ಕೊಂಬಂದು, ಹೊಟ್ಟೆರಷ್ಟು ಖಾಲಿ ಆದ್ರೆ ಇನ್ನ ಒಂದು 2 ಮುದ್ದೆ ತಿನ್ಬೋದು ಅಂತ ನಾನೇ ಹೇಳಿದ್ದು, ಅದಕ್ಕೆ ಹೋಗೋಳೆ. ಅಯ್ಯ ನೀನು ಹಬ್ಬ ಆಯ್ಕೆ ನಾಕ ಹೋಗು, ನೀನು ಹೊಟ್ಟುರ್ದೋಗ. ಲೇ ಇದ್ಯಾರ ಜ್ಯೋತಿ ರೂಮ್ ಬಾಗಿಲು ತೆಗ್ದಿರೋದು? ತಕ್ಕೊಂಡು ಓಡಾಡ್ಬಿಟ್ಟವಳೆ. ಲೇ ಶೇತಿ ಎಸ್ಕೇಪ್ ಆಗ್ಬಿಡ್ತಾಳೆ, ಅವನ ಜೊತೆ ಓಡಾಡ್ಬಿಡ್ತಾಳೆ ಇವಳು. ಅಯ್ಯೋ ಯಾರು ತೆಗ್ದಿದ್ದು? ಲೇ ಪದ್ದಿ ಲೇ ಇದ್ಯಾಕ ಹಿಂಗೆ ಬೇಡ್ಕಂತ ಇದ್ಯಾ? ಏನೋ ಪಿಶಾಚಿನ ಹುಲಿನೋ ಬಂದಂಗೆ. ಲೇ ಯಾರು ಪದ್ದಿ? ಯಾಕೆ ಅವಳು ಜ್ಯೋತಿ ಇದ್ದಿದ್ರು ಬಾಗಿಲು ತೆಗ್ದಾಕ್ಬಿಟ್ಟಿದ್ಯಾ? ಯಾಕೆ ನೋಡಿ ಇವಾಗ ಅವಳು ಓಡಾಡ್ಬಿಟ್ಟವಳು. ಏನೇನ ಮಾಡ್ಕೊ ಹೋಗ್ರಮ್ಮ, ಏನೇನ ಮಾಡ್ಕೊ ಹೋಗ್ರಿ. ಅವಳು ಹೊರಟೋತಾಳಿನ ನಿಮ್ಮ ಕೈಗೆ ಸಿಕ್ಕಲ್ಲ, ಅವನ ಜೊತೆ ಹೊರಟೋಗ್ಬಿಡ್ತಾಳೆ. ಅದೇ ಮನೆ ಬಂದಿದ್ನಲ್ಲ ಕಣ್ಪೆಕ್ಸುಗಳು ಟೋಪಿ ಹಾಕೊಂಡು, ಅವನ ಜೊತೆ ಹೊರಟೋಗ್ಬಿಟ್ಲು. ಲೇ ಯಾವಳು ಶೇತಿ ಏನಕ್ಕೆ ತೆಗ್ದಿದ್ದು ಬಾಕ್ಲು? ಮಾವು ನಾನೆಲ್ಲ ತೆಗ್ದಿರೋದು ಹೋಗಮ್ಮ. ನೀನೇನೋ ತೆಗೆದ್ಬಿಟ್ಟು ನನ್ನ ಮೇಲೆ ಹೇಳ್ತಾ ಇದೀಯಾ? ನಾನೇನಕ್ಕೆ ತೆಗಿಲಿ? ನಿನ್ನ ಮಗ ಮುಚ್ಚೋಗ ನಾನು ಏನಕ್ಕೆ ತೆಗಿಲಿ? ನಾನು ತೆಗ್ದಿಲ್ಲ. ಮತ್ತೆ ಇನ್ಯಾಕೆ ತೆಗ್ದಿದ್ದ ಬಾಕ್ಲನ್ನ? ಅತ್ತಿದೆ ನಾನೇ ತೆಗ್ದಿದ್ದ. ಅಯ್ಯೋ ಇವಳು ಒಟ್ಟು ಹೋಗ ಏನಮ್ಮ ಇದು? ಏನಿದಲೇ ಯಾಕೆ ತೆಗ್ದಿದ್ದು? ಅಯ್ಯೋ ತಿಕ್ಕ ಅವಳು ಹೇಳಿದ್ದು ನಂಕ ಜೊತೆ ಹಾಕೋಣ ಚಿಲ್ಕ ಹಾಕೊಂಬಿಟ್ಟೈತೆ, ಚಿಲ್ಕ ತೆಗಿ ಅಂತ ಹೇಳಲು ನಾನು ಚಿಲ್ಕ ತೆಗಿದೆ. ಬಂದಳು ಈಚಕ
ಅವಳ ಐಸ್ ಕ್ರೀಮು ಚಾಕ್ಲೇಟು ಎಲ್ಲ ತಗೊಂಬಂದು ನಿಂಗೆ ಕೊಡ್ತೀನಿ. ಮನೆಗೆ ಯಾರಿಗೂ ಹೇಳ್ಬೇಡ, ನಾನು ಹೋಗಿರೋದು ಅಂತ ಹೇಳಿದ್ಲು. ಲೇ ಮುಗೀತು ಬಿಡೆ ಅವಳ ಶೇತಿಯ ಸುಪ್ನಾತಿ ಮುಗೀತು ಬಿಡು. ಇನ್ನು ನಿಮ್ಮ ಅಪ್ಪನ ತಲೆ ಎತ್ಕೊಂಡು ತಿರ್ಗಂಗಿಲ್ಲ ಈ ಊರಾಗ. ಅವಳೇನು ಕಲ್ದಿರಿರ್ತಾಳೇನೆ, ಅವಳು ಅವನು ಜಮಾ ಆಗಿ ಓಡ್ಬಿಟ್ಟಿರ್ತಾರೆ. ಎತ್ತೋ ಇನ್ನೂ ಇರ್ತಾಳ, ಯಾವಾಗ ಜಾಗ ಖಾಲಿ ಮಾಡಿರ್ತಾರೆ. ಅವನ ಹತ್ರ ಗಾಡಿ ಬೇರೆ ಆದಂತೆ ಜಾಗ ಖಾಲಿ ಮಾಡ್ತಾರೆ. ಮುಗೀತು ಬಿಡು. ಇನ್ನು ನಿಮ್ಮ ಅಪ್ಪನ ನಿನ್ನ ಇಬ್ಬರನ್ನು ಕತ್ತರಿಸಿ ಊರು ಬಾಕ್ಲಾಗ ಆ ಕಡೆ ಈ ಕಡೆ ತಗ್ಲಾಕ್ತಾನೆ. ಏನೇನ ಮಾಡ್ಕೊ ಹೋಗಮ್ಮ, ಏನೇನ ಮಾಡ್ಕೋ. ಇಂಥ ಪೆದ್ದ ಮುಂಡೆನ ಕರ್ಕೊಂಬಂದು ಮನೆ ಇಟ್ಕೊಂಡಿದ್ದೆಲ್ಲ ಅದೇ ನಂದು ಮಾಡಿದ ದೊಡ್ಡ ತಪ್ಪು. ಏನೇನ ಮಾಡ್ಕೊಂಡು ಸಾತ್ಕ ಹೋಗ್ರಿ. ಯಾಕೆ ತೆಗಿಯಕ್ಕೆ ಹೋಗಿದ್ವಾ? ಅವಳು ಲವ್ ಮಾಡ್ತಾಳೆ. ಅವಳು ಹೊರಟಾಗಿತ್ತಾಳೆ. ಲವ್ ಅಂದ್ರೆ ಏನ? ನನಗೆ ತಿಳಿದಿದೆ ತಾನೇ, ನಿಂಗೂ ತಿಳಿಯಕ್ಕ. ಇವರೇ ಹೇಳ್ತಾ ಇದ್ದಿದ್ದೆ ಎಲ್ಲಾರು ಲವ್ ಅಂತ. ಓ ಲವ್ ಅಂದ್ರೆ ದೆವ್ವ. ಓ ಅದಕ್ಕೆ ಇವಳು ಅವಳು ಒಳಕಾಕಿ ಬಾಕಾಕಿರೋದು ದೆವ್ವ ಇರ್ತಿತ್ತೇನಾ? ಉನೇ ದೆವ್ವ ಇರ್ತಿತ್ತು. ಯಾಕೆ ಅವಳನ್ನ ಆಚೆಗೆ ಬಿಟ್ಟಿದ್ದು ನೀನು? ಅಲ್ಲೇ ನೀನು ಒಟ್ಟುರ್ದೋಗ ನಿನ್ನಿಂದ ನಾನು ನಮ್ಮ ಅಪ್ಪನ ಹತ್ರ ಉಗಿಸ್ಕೊಬೇಕಲ್ಲೇ. ಏನೇ ಮಾಡೋದು ಇವಾಗ? ಅಯ್ಯೋ ಐಸ್ ಕ್ರೀಮು ಚಾಕ್ಲೇಟು ಎಲ್ಲ ತಗೊಂಬತ್ತಾಳೆ ಅತ್ತಿಡಿಗೆ. ನಿಂಗೂ ಕೊಡ್ತೀನಿ ಸುಮ್ಮನೆ, ಎಲ್ಲಾರು ಕೂತಂದು ತಿನ್ನ ಬಂಬುತ್ತಾಳೆ. ಹೇಳವಳು ನಂಕ ಬರ್ತೀನಿ ಐಸ್ ಕ್ರೀಮು ಚಾಕ್ಲೇಟ್ ತಗೊಂಬಂದು ಕೊಡ್ತೀನಿ ಅಂತ. ಅಯ್ಯ ನೀವ್ಯಾಕೆ ಹಿಂಗಾಗ್ತಾ ಇದ್ದೀರಿ? ಬತ್ತಲ್ಲಿರು. ಇವರಿಬ್ರು ಕರ್ಕೊಂಬಂದು ಮನೆಗೆ ಇಟ್ಕೊಂಡಿದ್ರು. ನೀನ್ ಇವಾಗ ಬಾಕಲ್ ತೆಗ್ದ್ಬಿಟ್ಟಿದ್ಯಾ. ಇರಮ್ಮ ನಮ್ ತಾತನ್ ಬರ್ತಾನೆ, ನಿಂಕ ಬೀಳ್ತಾವೆ ಏಟ್ಗಳು. ಓ ಚೆನ್ನಾಗದೆ ಸಾರು ಚೆನ್ನಾಗದೆ. ಲೇ ತಿಕ್ಕ ಬರ್ತೀನಿ ಬಾರೋ. ಕತಿಕ ಬರ್ತೀನಿ ಬಾ. ಬಿಡಿ ತಿನ್ನೆ ಖಾಲಿ ಮಾಡು. ಇನ್ನೂ ಒಂದು 2 ಮುದ್ದೆ ಇದು ತಿನ್ನೋಣ. ಕಾರ್ತಿಕ ತಿನ್ನು ಸಾಡು ಚೆನ್ನಾಗೈತೆ, ತಿನ್ನು. ಶೇತಿ ನಿಮ್ಮ ಅಪ್ಪನ ಸುಮ್ಮನೆ ಬಿಡ್ತಾನೆ ನನ್ನ. ಯಾವುದೇ ನಾಳೆ ಬರೋ ಇತ್ತಿಕ್ಕಲ್ ಮುಂದೆ ಹತ್ರ ಎಂತ ಕೆಲಸ ಮಾಡೋಳು ನೋಡಲೆ. ನಿಮ್ಮ ಅಪ್ಪನ ಬೇರೆ ಮನೆಗೆ ಅವನು ಏನನ್ನ ರೂಮ್ ಕಡೆ ನೋಡಿದ್ರೆ ಸುಮ್ಮನೆ ಬಿಡ್ತಾನೇನೆ. ಮಾವು ನಾವೇನು ಬಿಟ್ರೇನಾ? ಅವಳು ತಾನೇ ಬಿಟ್ಟಿರೋದು. ಅವಳಿಗೇನು ಗೊತ್ತಾಗಲ್ಲ. ಕಲ್ತಿರಮ್ಮ ಅಪ್ಪನ ಕೂತೇಳೋದಲ್ಲ, ಅವಳಿಗೇನು ಗೊತ್ತಾಗಲ್ಲ ಅಂತ. ಎಲ್ಲ ಹೋಗಿ ನೋಡಿದ್ರ ತಲೆ ಮೇಲೆ ಕೈಕೊಂಡು ಕೂತಳ್ತಡಿ. ಎಲ್ಲನ ಹೋಗಿ ನೋಡಗಮ್ಮ ಆ ಬೈಟ್ಲೆಲ್ಲನ. ಮೌ ಅವಳು ಸಂಗೀತ ಮನೆ ಹತ್ರಕ್ಕೇನೋ ಓಡ್ಬಿಟ್ಟವಳೇನೋ ನೋಡಮ್ಮ. ಇದ್ರೂ ಇರ್ಬೋದಿಲ್ಲೇ, ಸಂಗೀತ ಮನೆ ಹತ್ರಕ್ಕೇನೋ ಹೋಗೋಳೇನೋ. ತಡಿ ಹೋಗಿ ನೋಡ್ಕೊಂಡೇನ ಬರ್ತೀನಿ. ರೂಮ್ ಬಾಕ್ಲು ಚಿಲ್ಕಾಕೆ ಒಳಗೆ ಇತ್ತಾಳೆ ಅಂತ ಅನ್ಕೊಂತಾನೆ. ನಾನು ಓಡ್ ಬರ್ತೀನಿ, ಸಂಗೀತ ಮನೆ ಹತ್ರಕ್ಕೆ ಹೋಗ್ತೀನಿ. ಅಯ್ಯ ನೀನು ಒಟ್ಟು ಸಿಗ್ಲಿ ಊರು ಬಾಕ್ಲಿ ಕಾಕ. ನಂಬಾದಾಗ ನಾವಿದ್ರೆ ಇವೊಂದೊಂದು ಚಿಂತೆ. ತಿನ್ನೋದು ಹೇಳೋದು ಇದೇ ಒಂದು ದೊಡ್ಡ ಉದ್ಯೋಗ. ಹುಡುಗ ಸಾಯ್ತಾ ಇರ್ತಾರೆ ಯಾವಾಗ ನೋಡಿ. ವಸ್ನಿ ಕೊಡ್ಕತ್ತೀರಿ ಇವತ್ತು ಕೊಡ್ತಂಗೆ. ಅಮ್ಮ ಬಿರಿನ ಹೋಗಮ್ಮ ಬಿರಿನ ಒಳಗಿಟ್ಟು ಹೋಗ್ಬಿಟ್ಟಾಳು. ನೀನು ಹೋಗ ರೂಮ್ ಚಿಲ್ಕಾಕ್ ಹೋಗಿ ಬಿರಿನ. ಕಣಕಿ ನಮ್ಮ ಪದ್ದಿ ಇವಾಗ ಎತ್ತ ಹೋಗ್ತಾವಳೆ. ಅವಳನ್ನ ಪಾಲ ಮಾಡ್ಕೊಂಡು ಅವಳ ಹಿಂದೆನೇ ಹೋಗೋಣ ನಾವು. ಅವ್ರ ಮನೆಗೆ ದ್ರಾಕ್ಷಿಗಳು, ಕೇಸರಿ ಬಾತು, ಉಪ್ಪಿಟ್ಟು ಎಲ್ಲ ಮಾಡಿರ್ತಾರೆ. ಅಲ್ಲಿ ತಿನ್ಬಿಟ್ಟು ಬರೋಣ. ಇವಾಗ ಇಲ್ಲಿ ತಿನ್ನು ಬಿರಿನ ಇಟ್ಟು. ಅವೇನೋ ಕಾರ್ತಿಕ, ನಾನು ಬರ್ತೀನತ್ತಿಕ ಓನಾ. ಹ್ಞೂ ಸರಿ ಹೋಗೋಣ ನಡಿ.